ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಜಟಪಟಿ ಈಗಾಗಲೇ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಗೆಯೇ ಬ್ರಾಹ್ಮಣ ಸಂಘ ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಿಎಂಗೆ ಕೂಡ ಪತ್ರವನ್ನು ಬರೆದಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸುರೇಶ್ ರಾಜ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಸಿಇಟಿ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಬಹಳಷ್ಟು ಮುಖ್ಯ. ಈ ಹಿಂದೆ ಕೂಡ ಜನಿವಾರದ ವಿಚಾರ ಬಂದು ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಈಗ ಮತ್ತೆ ಅದು ಮರುಕಳಿಸಿರುವಂಥದ್ದು, ಏನು ಹೇಳ್ತೀರಾ ಸರ್? ನೋಡಿ, ಈಗ ಮಕ್ಕಳ ಮೇಲೆ ಈ ಥರ ಕೆಟ್ಟ ಒಂದು ಪರಿಣಾಮ ಬೀರೋದು ತುಂಬ ಒಂದು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಒಂದು ಕೆಟ್ಟ ಹೆಸರು, ಕೆಟ್ಟ ಕಳಂಕ ಕೊಡೋಂಥ ಕೆಲಸಗಳಿವು. ಯಾವುದೇ ಒಂದು ಜಾತಿನ ಬಂದ್ಬಿಟ್ಟು ನಾವು ಕೀಳಾಗಿ ಅಥವಾ ಯಾವುದೇ ಕೆಟ್ಟ ದಿಶೆಯಿಂದ ನಾವು ನೋಡಬಾರ್ದು. ಜನಿವಾರ ಬಂದ್ಬಿಟ್ಟು ಬರೀ ಬ್ರಾಹ್ಮಣರೇ ಅಲ್ಲ, ಸುಮಾರು ಜಾತಿಯವರು ಜನಿವಾರ ಆಗ್ತಾರೆ. ನಾನು ಜಾತಿ ಬಗ್ಗೆ ಹೇಳ್ತಿಲ್ಲ. ಯಾಕೆ ಜಾತಿನ ನೋಡಿ ಅಥವಾ ಇನ್ನೊಂದು ನೋಡಿ ಮಾತಾಡ್ತಾರೋ ನನಗಂತೂ ಅರ್ಥ ಆಗೋಲ್ಲ. ಇನ್ನೊಂದು ಜಾತಿ ನೋಡಿದ್ರೆ ಇನ್ನೊಂದು ಜಾತಿಗೆ ಆಗೋಲ್ಲ. ನಾವೆಲ್ಲ ಭಾರತೀಯರು, ನಾವೆಲ್ಲ ಇಂಡಿಯನ್ಸು. ನಾವು ಫಸ್ಟ್ ಅದು ನೋಡಬೇಕು ಹೊರತು ಚಿಕ್ಕ ಮಕ್ಕಳ ಮೇಲೆ ಅದು ಎಕ್ಸಾಮ್ ಬರೀಬೇಕಾದ್ರೆ, ಸಿ ಇ ಟಿ ಎಕ್ಸಾಮ್ ಬರೀಬೇಕಾದ್ರೆ ಈ ಥರ ಹೋಗಿ ಮಕ್ಕಳ ಮೇಲೆ ಈ ಥರ ಕೆಟ್ಟ ಒಂದು ವಾತಾವರಣ ತೋರಿಸೋದು ಅಥವಾ ಈ ಥರ ಕಿತ್ತಾಕೋದು ತುಂಬ ಖಂಡನೀಯ. ಈ ಥರ ಮಾಡಬಾರ್ದು. ನಮ್ಮಂಥ ದೊಡ್ಡವರೇ ಮಾಡೋದ್ರಿಂದ ಮುಂದಿನ ಬರೋಂಥ ಮಕ್ಕಳಿಗೆ ಅವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ, ಅವರು ಏನು ತಿಳ್ಕೊಂಡು ಈ ನಾಡನ್ನು, ಈ ದೇಶನ ಕಟ್ತಾರೆ. ಸರ್, ಈಗ ಜನಿವಾರ ಈಗ ನಿಮಗೆ ಗೊತ್ತು, ಬ್ರಾಹ್ಮಣರಾಗ್ತಾರೆ, ಆಚಾರ್ಯರಾಗ್ತಾರೆ, ಬಿಟ್ಟರೆ ಲಿಂಗಾಯತ ಅಥವಾ ಬೇರೆ ಬೇರೆ ಸಮುದಾಯದವರು ಹಾಕ್ತಾರೆ. ಈ ಎಕ್ಸಾಮ್ಗೆ ಜನಿವಾರ ಎಲ್ಲಿ ಇದಾಗುತ್ತೆ? ಮೆಟಲ್ ಇಲ್ಲ, ಏನಿಲ್ಲ, ಯಾಕೆ ಈ ರೀತಿಯಾಗಿ ಇದು ಮಾಡ್ತಾರೆ? ಯಾಕಂದರೆ ಆ ರೂಲ್ಸ್ ಏನಿದೆ ಅದರಲ್ಲಿ ಅಂದರೆ ಮೂಗುತಿ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಬಳೆ, ಈ ರೀತಿಯಾದಂಥ ರೂಲ್ಸ್ಗಳಿದೆ. ಬಟ್ ಜನಿವಾರ ಹಾಕಬಾರ್ದಂತೆ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಯಾಕೆ ಇವರೇ ಸಿಬ್ಬಂದಿಗಳು ತಮಗೆ ಬೇಕಾದ ಹಾಗೆ ರೂಲ್ಸನ್ನು ತರ್ತಾ ಇದ್ದಾರೆ? ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ? ಈಗಾಗಲೇ 3 ಜನನ ಅದಾದಮೇಲೆ ಸಸ್ಪೆಂಡ್ ಮಾಡಿದರು. ಸೊ ಈ ಹಿಂದೆ ಕೂಡ ಇದೇ ಇಶ್ಯೂ ಆಗಿದೆ. ಯಾಕೆ ಮೊದಲೇ ಸುತ್ತೋಲೆ ಕೊಟ್ಟಿಲ್ಲ? ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಮೇಡಮ್, ನಮ್ಮ ಸಂವಿಧಾನದಲ್ಲೇ ಯಾವುದೇ ಒಂದು ರಿಲಿಜನ್ ಆಗಲಿ ಜಾತಿ ಮೇಲೆ ನಮ್ಮ ಸಂವಿಧಾನ ಇಲ್ಲ. ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ ಕ್ಲೀನಾಗಿ ಸ್ಪಷ್ಟವಾಗಿದೆ. ಇವರು ಒಳಗಡೆ ಇರೋಂಥ ಉರಿನ, ಆ ಒಳಗಡೆ ಇರೋಂಥ ಕಿಚ್ಚನ್ನ ಜಾತಿ ಮೇಲೆ, ಮಕ್ಕಳ ಮೇಲೆ ಯಾಕೆ ಆ ಥರ ಪರಿಣಾಮ ತೋರಿಸ್ತಾ ಇದ್ದಾರೆ? ಇವರಲ್ಲಿ ಇರೋಂಥ ಕೆಟ್ಟ ಗುಣಗಳನ್ನ ಮಕ್ಕಳ ಮೇಲೆ ತೋರಿಸ್ತಾ ಇದ್ದಾರೆ. ಎಲ್ಲ ಜಾತಿನೂ ಒಂದೇ, ಎಲ್ಲ ಸಮಪಾಲು ಅಂತ ನಮ್ಮ ಸಂವಿಧಾನದಲ್ಲೇ ಇರಬೇಕಾದ್ರೆ ಯಾಕೆ ಈ ಥರ ಕೆಟ್ಟ ಜನರು ಈ ಥರ ಮಕ್ಕಳ ಮೇಲೆ ಕೆಟ್ಟ ಒಂದು ಪರಿಣಾಮ ಅಥವಾ ಕೆಟ್ಟ ರೀತಿ ನಡ್ಕೊಳ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಫ್ ಐ ಆರ್ ಆಗಿದೆ. ಎಫ್ ಐ ಆರ್ ಆಗಿ ಇವ್ರನ್ನ ಹಂಗೆ ಬಿಡಬಾರ್ದು. ಇವ್ರನ್ನ ಎತ್ತಿ ಒಂದು ಕಠಿಣವಾದಂಥ ಒಂದು ಶಿಕ್ಷೆ ಕೊಡಬೇಕು. ಇವಿಲ್ಲಾಂದರೆ ಅವ್ರನ್ನ ಫುಲ್ಲು ಕೊನೆವರೆಗೂ ಅವ್ರು ಜೈಲಲ್ಲಿ ಹಾಕ್ಬೇಕು. ಇಂಥವನ್ನ ಒಂದು 4 ಜನಕ್ಕೆ ಹಾಕಿದ್ರೆ ಯಾರು ಮನೆಯಿಂದ ಹೊರಗಡೆ ಬಂದರೆ ಜಾತಿ ಮಾತಾಡಲ್ಲ, ರಿಲಿಜನ್ ಮಾತಾಡಲ್ಲ, ಅವ್ರ ಕೆಲಸಗಳು ಅವ್ರು ಮಾತಾಡ್ಕೊಂಡು ನಾವೆಲ್ಲ ಒಂದೇ ಅಂತ ಹೋಗ್ತಾರೆ ಅಂತ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಫಸ್ಟ್ ಇವ್ರು 3 ಜನನ ಎತ್ತಿ ಜೈಲ್ಗೆ ಹಾಕಿ ಒಳ್ಳೆ ಶಿಕ್ಷೆ ಕೊಡಬೇಕಂತ ಕಾನೂನಲ್ಲಿ ನಮ್ಮ ಒಂದು ಏನು ರಕ್ಷಣೆ ಮಾಡೋಕ್ಕಂತ ಜಡ್ಜ್ ಸಾಹೇಬ್ರು ಕೂತಿದ್ದಾರೋ ಇದು ತುಂಬ ಚೆಂದಾಗಿ ಯೋಚನೆ ಮಾಡಿ ಅವ್ರಿಗಂತೂ ಒಂದು ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ನಾನು ಜಡ್ಜ್ ಸಾಹೇಬ್ರ ಹತ್ರ ಮತ್ತು ಕಾನೂನಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇಂಥವ್ರನ್ನ ಬಿಡಬೇಡಿ. ಇಂಥವ್ರು ಬಿಟ್ಟರೆ ದೇಶಕ್ಕೆ ಇವರು ಒಂಥರ ಮುಳ್ಳು. ಸರ್, ಈಗಾಗಲೇ ಆ ಮಕ್ಕಳು ಏನಿದ್ದಾರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಯಾಕಂದರೆ PU ಆಗಿರ್ಬೋದು, SLC ಆಗಿರ್ಬೋದು, ಎಲ್ಲವೂ ಕೂಡ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ. ಈ ರೀತಿಯಾದ ಘಟನೆಗಳು ಬಂದಾಗ ಬೆಳಕಿಗೆ ಬರುತ್ತೆ. ಮಾನಸಿಕವಾಗಿ ಮಕ್ಕಳೆಷ್ಟು ಕುಗ್ತಾರೆ ಸರ್? ನೋಡಿ ಮೇಡಮ್, ನಮ್ಮ ದೇಶಕ್ಕೆ ಜಾತಿ ಎಲ್ಲ ಕಟ್ತಾರೆ. ನನ್ನ ದೇಶನ ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಎಲ್ಲ ಜಾತಿ ವರ್ಗದವರು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ನೌಕರರು ಇದ್ದಾರೆ, ರೈತರು ಇದ್ದಾರೆ. ಎಲ್ಲರೂ ಇರಬೇಕಾದ್ರೆ ನಾವು ಜಾತಿಯಿಂದ ಯಾಕೆ ಹೋಗಬೇಕು? ಅದರಿಂದ ಈ ಜಾತಿಯಿಂದ ಹೋಗೋಂಥ ಆ ಪದ್ಧತಿನ ಬಿಡಬೇಕು. ಜಾತಿಯಿಂದ ಹೋದರೆ ದೇಶ ಉಳಿಯೋಂಥ ಕೆಲಸಗಳು ಮಾಡ್ತಾಯಿದ್ದೀರ ಹೊರತು ನೀವು ಮನಸ್ಸುಗಳು ಜೋಡಿಸೋಂಥ ಕೆಲಸಗಳು ಮಾಡ್ತಾಯಿಲ್ಲ. ದೇಶಕ್ಕೆ ಮನಸ್ಸುಗಳು ಜೋಡಿಸೋಂಥ ಕೆಲಸ ಮಾಡಿ. ಜಾತಿಗಳು ಮಾತಾಡಿ ದೇಶನ ಉಳಿಯೋಂಥ ಕೆಲಸಗಳು ಮಾಡಬೇಡಿ, ಮಾಡೋಕ್ಕೆ ಹೋಗಬೇಡಿ. ಇದು ಹೊರಗಡೆಯಿಂದ ಬಂದು ಬಾಂಬ್ ಹಾಕ್ತಾರಲ್ಲ ಯಾರು ಟೆರರಿಸ್ಟು, ಒಳಗಡೆ ಇದ್ಕೊಂಡೇ ನೀವು ದೊಡ್ಡ ಟೆರರಿಸ್ಟ್ಗಳಾಗ್ತೀರ. ಜಾತಿಗಳು ಹೊಡಿಯೋಂಥದ್ದು, ಜಾತಿ ನೋಡೋಂಥದ್ದು, ಆ ಜಾತಿ ಈ ಜಾತಿ ಅಂತ ಮಾತಾಡೋದಂತೂ ನಿಮಗಿಂತ ದೊಡ್ಡ ಟೆರರಿಸ್ಟು ಈ ದೇಶದಲ್ಲಿ ಯಾರೂ ಇರಲ್ಲ. ಆ ರೀತಿ ಮಾತಾಡೋರಿಗೆ ಮಾತ್ರ ನಾನು ಹೇಳೋದು. ಓಕೆ, ಇದಾಗಿತ್ತು ಸುರೇಶ್ ರಾಜ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.